ಮದ್ದೂರು ತಾಲೂಕು ಡಿ ಮಲ್ಲಿಗೆರೆಯಿಂದ ಬಂದಿರೋದು. ಸೊ ತಂದೆಗೆ ಏನಂತ ಹೇಳಿದ್ರೆ ಅವರು ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ತಂದೆಗೆ. ಸೊ ಹಾಗಾಗಿ ಅವರು ಊರಲ್ಲಿ ಜಾಸ್ತಿ ಅಂದ್ರೆ ನಾವು ವ್ಯವಸಾಯ ಮಾಡೋಷ್ಟು ಪರಿಸ್ಥಿತಿಲಿ ಇರ್ಲಿಲ್ಲ ಅನ್ಸತ್ತೆ ನನ್ಗಂದ್ರೆ ಅವಾಗಲೇ ಚಿಕ್ಕವನು. ಸೊ ಬೆಂಗಳೂರಲ್ಲಿ ಸ್ಟೇಬಲ್ ಆಗ್ಬೇಕು ಅಂತ ತಂದೆ ಕನ್ಸಿತ್ತು ಅನ್ಸತ್ತೆ ಎಲ್ಲಾರು. ಯಾಕಂದ್ರೆ ಅವಾಗ ಬೆಂಗಳೂರು ಬರೋ ಒಂದು ಸಮಯ ಅನ್ಸತ್ತಾಗ ಒಂದು 90s ಅಲ್ಲಿ ಎಂಡಿಂಗ್ ಟೈಮಲ್ಲಿ. ಸೊ ತಂದೆ ಹಾಗೆ ಆಟೋ ಡ್ರೈವರ್ ಆಗಿ ಬೆಂಗಳೂರಿಗೆ ಬಂದಿದ್ದು. ಸಪೋರ್ಟ್ ಅಂತ ಪೇರೆಂಟ್ಸ್ಗೆ ಅಂತ ಹೇಳಿದ್ರೆ ಪೇರೆಂಟ್ಸ್ಗೆ ಸ್ಟಾರ್ಟಿಂಗು ಅವ್ರಿಗೆ ಭಯ ಇತ್ತು. ಅಂದ್ರೆ ಪ್ರೈಮರಿ ಸ್ಕೂಲಲ್ಲೆಲ್ಲಾನು ಅಂದ್ರೆ ಸ್ಪೋರ್ಟ್ಸ್ ಅಲ್ಲೇ ಇದ್ದು ನನ್ನ ಎಜುಕೇಶನ್ ಏನಾರು ಹಾಳು ಮಾಡ್ಕೊಂತೀನಿ ಅನ್ನೋದು. ಯಾಕಂದ್ರೆ ನಾನು ಅವರು ಯಾವತ್ತೂ ನಾನು ಅಂದ್ರೆ ಹೈಟೆಕ್ ಸ್ಕೂಲ್ ಎಲ್ಲ ಸೇರ್ಕೊಂಡಿಲ್ಲ. ನಂದು 10th ವರ್ಗು ನನ್ನ ಫೀಸ್ ಏನಿದ್ರು 1200 ಅಲ್ಲೇ ಮುಗ್ದಿರೋದು. ಸೊ ಹಾಗಾಗಿ ಅವ್ರಿಗೆ ಅದೊಂದು ಭಯ ಇತ್ತು, ನಾವು ಸ್ಕೂಲು ಚೇಂಜ್ ಮಾಡೋದಿಲ್ಲ, ಇಲ್ಲೇ ಕಂಟಿನ್ಯೂ ಮಾಡ್ತಿದ್ದಾನೆ ಏನು ಅಂತ. ಬಟ್ ನಮ್ಮ PT ಟೀಚರು ಮತ್ತೆ ನಮ್ಮ ಕುಮಾರಣ್ಣ ಇವರು ಕನ್ವಿನ್ಸ್ ಮಾಡಿ ಒಂದ್ 2-3 ಸಲ ಹೇಳಿದ್ದುಂಟು. ಅಂದ್ರೆ ಪೇರೆಂಟ್ಸು ನೀವು ಎಜುಕೇಶನ್ ಮುಖ್ಯ ಸ್ಪೋರ್ಟ್ಸ್ಗಿಂತ ಅಂತೇಳಿ. ಆ ಟೈಮಲ್ಲಿ ಸರ್ಗಳೆಲ್ಲ ಇಲ್ಲ, ಅವನು ಎಜುಕೇಶನಲ್ಲೂ ಇದ್ದಾನೆ, ನಾನು ಎಜುಕೇಶನ್ ಚೆನ್ನಾಗಿ ಮಾಡ್ಕೊಂತಿದ್ದೆ. ಸೊ ಹಾಗಾಗಿ ತಲೆ ಕೆಡ್ಸ್ಕೋಬೇಡಿ, ಅವ್ನೇನಿದ್ದಾನೆ ಅವ್ನು ಮಾಡ್ತಾನೆ, ಬರೀ ಎಜುಕೇಶನ್ ಜೀವನ ಅಲ್ಲ. ಸೊ ಅಂತ ಸರ್ ಅದೇ ಒಂದು ಸ್ಕೂಲಲ್ಲಿ ನಂದು ಎಜುಕೇಶನ್ ಅಲ್ಲಿ ಹೆಂಗೆ ಅಂದ್ರೆ ಸ್ಕೂಲಲ್ಲಿ ನಾನು ಕ್ಲಾಸ್ ಏನ್ ತಗೊಂತಿದ್ನಲ್ಲ ಅದನ್ನ ಮನೆಗೆ ಹೋಗಿ ನಾನು ಎಕ್ಸಾಮ್ ಟೈಮಲ್ಲಿ ಅಂದ್ರೆ ನಾನು ಡೈಲಿ ಎಕ್ಸಾಮ್ ಓದ್ಕೊಳ್ಳೋ ಅಂತ ಏನು ಸ್ಟೂಡೆಂಟ್ ಅಲ್ಲ, ಬಟ್ ಪ್ರಾಕ್ಟೀಸ್ ಮಾತ್ರ ರೆಗ್ಯುಲರ್. ನಾನು ಯಾವತ್ತೂ ಮಿಸ್ ಮಾಡ್ತಾ ಇರಲಿಲ್ಲ ಪ್ರಾಕ್ಟೀಸು. ನಮ್ಮ ಸ್ಕೂಲಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಹೋದಾಗ್ಲೂ ನಾವು 8:30 ಪ್ರೇಯರ್ ಇದ್ರೆ 7:45 ಸ್ಕೂಲ್ಗೆ ಹೋಗ್ತಿದ್ವಿ. ಒಂದು 45 ಮಿನಿಟ್ಸ್ ಆಟ ಆಡ್ಬಿಟ್ಟೇನೆ ಸರ್ ಯಾವಾಗ್ಲೂ ಬೈಯೋರು, ವೈಟ್ ಶರ್ಟು ನೀನ್ ಯಾವಾಗ್ಲೂ ಮಣ್ಣು ಮಾಡ್ಕೋತೀರಾ ಅಂತ ಪ್ರೇಯರ್ ಅಲ್ಲಿ. ಬಟ್ ಆದ್ರೂ ನನಗೆ ಖುಷಿ, ನಾವು ಹೋಗಿದ ತಕ್ಷಣ ನನ್ನ ಫ್ರೆಂಡ್ಸ್ ಅವಾಗ ಹಂಗೆ ಇದ್ರು. ನನ್ನ ಫ್ರೆಂಡ್ ಅಂದ್ರೆ ಕ್ಲೋಸ್ ಆಗಿ ಆಡ್ತಿದ್ರು, ರಾಹುಲ್ ಅಂತ ಇರ್ಬೋದು, ನಮ್ಮ ಪ್ರಸಾದ್, ಲೋಕೇಶ್ ಇವರೆಲ್ಲ ಅಂದ್ರೆ ನಾವು ಕ್ಲೋಸ್ ಆಗಿರೋರು. ನಾವೇನ್ ಸ್ಪೋರ್ಟ್ಸ್ ಆಡ್ತಿದ್ವಿ, ನಮಗೆ ರೆಗ್ಯುಲರ್ ಆಗಿ ಬೆಳಿಗ್ಗೆ ಖೋಖೋ ಆಡಿದ್ಮೇಲೆ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಸ್ಕೂಲ್ ಗ್ರೌಂಡ್ ಅಲ್ಲೇ ಖೋಖೋ ಆಡ್ಕೊಂಡು ಸ್ಕೂಲ್ ಪ್ರೇಯರ್ ಸ್ಟಾರ್ಟ್ ಆಗ್ತಿತ್ತು. ಸೊ ಈವ್ನಿಂಗು ಅಷ್ಟೇನೆ 2:30 3:30ಗೆ ಕ್ಲಾಸ್ ನಮ್ಗೆ ಕ್ಲೋಸ್ ಆಗ್ತಿದ್ದಂಗೆ 5:30 6 ವರ್ಗು ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನು ಮನೆಗೆ ಹೋಗ್ತಾ ಇದ್ದಿದ್ದು.